ವೆಲ್ಕಮ್ ಟು ದ ನ್ಯೂ ವಿಡಿಯೋ. ನಾವು ಇವಾಗ ವಾಯನಾಡಲ್ಲಿ ಒಂದು ಅದ್ಭುತವಾದ ಜಾಗದಲ್ಲಿದ್ದೀವಿ. ಇದು ಟೋಟಲಿ 800 acres ಪ್ರಾಪರ್ಟಿ. ನಾವೀಗ ಹೋಗ್ತಿರೋಂಥ ಒಂದು ಬಂಗ್ಲೋ, ಆಲ್ಮೋಸ್ಟ್ ಲೈಕ್ 140 years ಓಲ್ಡ್ ಬಂಗ್ಲೋ. ಅಂದರೆ ಬ್ರಿಟಿಷರ ಟೈಮಲ್ಲಿ ಆಗಿರೋಂಥ ಇದು ಬ್ಯೂಟಿಫುಲ್ ಬಂಗ್ಲೋ. ಈ ಪ್ರಾಪರ್ಟಿ ಡೀಟೇಲ್ಸ್ ವೆಬ್ಸೈಟು ಮತ್ತು ಗೂಗಲ್ ಮ್ಯಾಪ್ ಲಿಂಕ್ನ ನಾವು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀವಿ, ನೀವು ಅದನ್ನು ಚೆಕ್ ಮಾಡ್ಬೋದು. ಈ ಬಂಗ್ಲೋ ಕಲ್ಪೇಟೆಯಿಂದ ಆಲ್ಮೋಸ್ಟ್ ಲೈಕ್ 20 kilometers ಆಗ್ಬೋದು. ಒಂದು 15 to 20 minutes ಡ್ರೈವ್ ಬಂದರೆ ಸಿಗುತ್ತೆ. ಆಮೇಲೆ ಲಕ್ಡಿ ವ್ಯೂ ಪಾಯಿಂಟ್ ಅಂತ ಇದೆ. ತುಂಬ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ಗೆ, ತುಂಬ ಟೂರಿಸ್ಟ್ ಪ್ಲೇಸಸ್ಗೆ ಹತ್ರ ಇದೆ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಬಂಗ್ಲೋ ಟೂರ್ನ ನೋಡ್ತಾ ಹೋಗೋಣ. ನಾವೀಗ ಹಿಪ್ನೋಟಿಕ್ ಸ್ಟೇಸಲ್ಲಿ ಬಂದಿದ್ದೀವಿ ಆಲ್ರೆಡಿ. ಇದು ಬ್ಯಾಂಗ್ಳೂರಿಂದ ಬರ್ತೀನಿ ಅಂದರೆ ಒಂದು 6 hours ಡ್ರೈವ್ ಆಗುತ್ತೆ. ಆಲ್ಮೋಸ್ಟ್ 300 kilometers ಆಗುತ್ತೆ. ಮೈಸೂರಿಂದ 150 kilometers ಆಗುತ್ತೆ. ಸೊ ಇವಾಗ ನಾನು ನಿಂತಿರೋಂಥದ್ದು ಈ ಲೆಫ್ಟ್ ಸೈಡಲ್ಲಿ ನನಗೆ ಬ್ರಿಟಿಷ್ ಬಂಗ್ಲೋ ಇದೆ. ಇದು 100+ years ಓಲ್ಡ್ ವಿಕ್ಟೋರಿಯನ್ ಕಾಲದಲ್ಲಿ ಆಗಿರೋಂಥ ಬ್ರಿಟಿಷ್ ಬಂಗ್ಲೋ. ಈ ಬ್ರಿಟಿಷ್ ಬಂಗ್ಲೋಸು ಎಲ್ಲ ಹಿಲ್ ಸ್ಟೇಷನ್ಸಲ್ಲೆಲ್ಲ ಕಾಮನಾಗಿ ನೋಡ್ತೀವಿ. ನಮ್ಮ ಕರ್ನಾಟಕದಲ್ಲಾದರೆ ಸಕಲೇಶ್ಪುರ ಮತ್ತು ಚಿಕ್ಕಮಂಗ್ಳೂರಲ್ಲಿದೆ. ಹಾಗೆ ನೀವೇನಾದ್ರು ಕೇರಳದಲ್ಲಿ ನೋಡಬೇಕು ಅಂದರೆ ಮುನ್ನಾರಲ್ಲಿದೆ ಮತ್ತು ವಾಯನಾಡಲ್ಲಿದೆ. ಹಾಗೆ ಬೇರೆ ಬೇರೆ ಈ ಥರ ಹಿಲ್ ಸ್ಟೇಷನ್ಸ್ ಎಲ್ಲೆಲ್ಲಿರುತ್ತೆ ಅಲ್ಲಿ ಈ ಥರ ಟೀ ಪ್ಲಾಂಟೇಷನ್ ಬಂಗ್ಲೋಸ್ ಆಲ್ಮೋಸ್ಟ್ ಎಲ್ಲ ಕಡೆ ಇರುತ್ತೆ. ನಾವೀಗ ಸ್ಟೇ ಆಗ್ತಿರೋದು ಇದೇ ಬ್ರಿಟಿಷ್ ಬಂಗ್ಲೋದಲ್ಲಿ. 3 ರೂಮ್ ಇದೆ. 3 ರೂಮು ವೆರಿ ಸ್ಪೇಷಿಯಸ್ ರೂಮು. ಆಲ್ಮೋಸ್ಟ್ 600 square feet ಬರುತ್ತೆ ಪ್ರತಿಯೊಂದು ರೂಮು. ಆಮೇಲೆ ಪ್ರತಿಯೊಂದು ರೂಮ್ಗೂ ಫೈರ್ ಪ್ಲೇಸ್ ಇದೆ. ಈ ಪ್ರಾಪರ್ಟಿ ಬಗ್ಗೆ ಹೇಳಬೇಕು ಅಂದರೆ ಇದು ಟೋಟಲಿ 800 acres ಪ್ರಾಪರ್ಟಿ. ಇದು ಒಂದು ಏನು ಈ ಬಂಗ್ಲೋ ಇದೆ ಇದು ಒಂದು ಹಿಲ್ ಟಾಪ್ ಮೇಲೆ ಇರೋದು. ಡೋಮ್ ಸಹ ಇದೆ, ಆ ಕಡೆ ಡೋಮ್ಸ್ ಇದೆ. ಹಿಪ್ನೋಟಿಕ್ ಸ್ಟೇಸಲ್ಲಿರೋ ಡೋಮ್ ಟೂರ್ನ ನಾವು ಆಲ್ರೆಡಿ ವಿಸಿಟ್ ಮಾಡಿದ್ದೀವಿ. ಆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಸಹ ಇರುತ್ತೆ, ಅದನ್ನು ನೀವು ಚೆಕ್ ಮಾಡ್ಬೋದು. ಈ ಬ್ರಿಟಿಷ್ ಟೀ ಬಂಗ್ಲೋ ಒಳಗಡೆ ಬನ್ನಿ ನೋಡೋಣ ಏನೇನಿದೆ ಅಂತ. ಈ ಬಂಗ್ಲೋದಲ್ಲಿರೋ ಲಿವಿಂಗ್ ಏರಿಯಾದಲ್ಲಿ ನಾನಿದ್ದೀನಿ. ಇಲ್ಲಿ ನೋಡ್ಬೋದು ಫೈರ್ ಪ್ಲೇಸ್ ಆಲ್ರೆಡಿ ಇದೆ. ಇದು ಆಲ್ರೆಡಿ ಫಂಕ್ಷನಲ್ ಫೈರ್ ಪ್ಲೇಸು. ಆ್ಯಂಡ್ ಗಿಟಾರ್ ಸಹ ಇಟ್ಟಿದ್ದಾರೆ. ನೀವೇನಾದ್ರು ಇಫ್ ಯು ನೋ ಟು ಪ್ಲೇ ಗಿಟಾರ್, ಐ ಥಿಂಕ್ ಯು ಕ್ಯಾನ್ ಪ್ಲೇ. ನಾವು ಕಲೋನಿಯಲ್ ಏರಿಯಾದಲ್ಲಿ ಯಾವ ಥರ ಇತ್ತು ಅದೇ ಥರನೇ ಕಂಪ್ಲೀಟ್ಲಿ ರಿಸ್ಟೋರ್ ಮಾಡಿದ್ದಾರೆ. ಹೈ ಸೀಲಿಂಗ್ ವಿತ್ ಬ್ಲೆಂಡ್ ಆಗೋ ಅಂಥ ಲೈಟು, ವಿತ್ ಬ್ಲೆಂಡ್ ಆಗೋ ಅಂಥ ಸೋಫಾ. ಸೊ ನೀವು ಇಲ್ಲಿ ಬಂದಾಗ ಯು ಫೀಲ್ ಲೈಕ್ ಯು ಆರ್ ಇನ್ ಕಲೋನಿಯಲ್ ಏರಾ ಅಂತ ಅನಿಸುತ್ತೆ. ನಾವು ಈ ಬಂಗ್ಲೋನಲ್ಲಿರೋಂಥ ಡ್ರಾಯಿಂಗ್ ರೂಮಲ್ಲಿ ಇದ್ದೀವಿ. ಟೋಟಲಿ 6-seater ಸೋಫಾ ಇದೆ. ಮತ್ತು ಆ ಕಡೆ ಎಲ್ಲ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಸೊ ಇಲ್ಲಿ ಯಾವ ಥರ ಟ್ರೈಬಲ್ ಕಮ್ಯುನಿಟಿ ಇತ್ತು, ಯಾವ ಥರ ಕಲೋನಿಯಲ್ ಟೈಮಲ್ಲಿ ಯಾವ ಥರ ಇತ್ತು ಅಂತ ಪಿಕ್ಚರ್ಸ್ ಎಲ್ಲ ಹಾಕಿದ್ದಾರೆ. ನನಗಂತೂ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಮತ್ತು ಈ ಕಡೆಯೂ ಅಷ್ಟೇ ಆ ಕಲೋನಿಯಲ್ ಏರಿಯಾದಲ್ಲಿ ಬ್ರಿಟಿಷ್ ಎಂಪೈರಲ್ಲಿದ್ದಾಗ ಯಾವ ಥರದ್ದು ಪಿಕ್ಚರ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ. ಟೀ ಮ್ಯೂಸಿಯಮ್ಸ್ ಎಲ್ಲ ಫೋಟೋಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಐ ಥಿಂಕ್ ನೀವು ಇಲ್ಲಿ ಬಂದಾಗ ಕಲೋನಿಯಲ್ ಏರಿಯಾಗೆ ಒಂದು ಶಾರ್ಟ್ ಟೈಮಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಡ್ರಾಯಿಂಗ್ ರೂಮಲ್ಲಿ ಕಾರ್ನರಲ್ಲಿ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಕೇರಳ ಟೂರಿಸಮ್ದು ಯಾವ್ಯಾವುದು ಪ್ಲೇಸಸ್ ಎಲ್ಲ ಕವರ್ ಮಾಡ್ಬೋದು, ಟಾಪ್ ಪ್ಲೇಸಸ್ ಟು ವಿಸಿಟ್ ಅನ್ನೋ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ. ನೀವೇನಾದ್ರು ಬಂತು ಅಂದರೆ ಇದನ್ನೆಲ್ಲ ಓದ್ಬೋದು. ನಾವೀಗ ಪಾರ್ಚ್ ಏರಿಯಾದಲ್ಲಿದ್ದೀವಿ ಈ ಬಂಗ್ಲೋನಲ್ಲಿ. ನೀವು ಫ್ಲೋರಿಂಗ್ ಎಲ್ಲ ನೋಡ್ತಾ ಇದ್ದರೆ ಆಗಿನ ಕಾಲದ ಏನಿತ್ತು ಕಲೋನಿಯಲ್ಲಿ ಇರೋದು ಅದೇ ಥರ ಫ್ಲೋರಿಂಗ್ ಇದೆ. ಮತ್ತು ಸ್ಲ್ಯಾಂಡ್ ರೂಫು. ಗ್ರೇಟೆಸ್ಟ್ ಅಟ್ರಾಕ್ಷನ್ ಅಂದರೆ ಇಲ್ಲಿ ಕಾಣೋಂಥ ಚೆಮ್ರಾ ಪಿಕ್ಕು. ಸೊ ಇಲ್ಲಿ ಚೆಮ್ರಾ ಪಿಕ್ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಈ ಬಂಗ್ಲೋ ಬ್ಯಾಕ್ ಸೈಡಲ್ಲಿ ಕುರ್ಚುಮಲ ಏನಿದೆ ಆ ಫಾರೆಸ್ಟು ಮತ್ತು ಕುರ್ಚುಮಲ ಟೀ ಎಸ್ಟೇಟ್ ಅದು ಸಹ ಕಾಣುತ್ತೆ. ಸೊ ಅದನ್ನ ನೀವು ಸನ್ಸೆಟ್ ಟೈಮಲ್ಲಿ ನೋಡ್ಬೋದು. ಈ ಕಡೆ ಸನ್ರೈಸ್ ಈ ಕಡೆ ಆಗುತ್ತೆ. ಸೊ ಇದನ್ನು ಸಹ ನೋಡ್ಬೋದು. ಮಾನ್ಸೂನ್ ಆಗಿರೋದ್ರಿಂದ ಮಳೆ ಆಲ್ರೆಡಿ ಶುರು ಆಗ್ತಾ ಇದೆ. ಇಲ್ಲಿ ಬಂದರೆ ದ ಬೆಸ್ಟ್ ಕ್ಲೈಮೇಟ್ನ ನಾವು ನೋಡ್ಬೋದು. ಆಮೇಲೆ ಟು ಓವರ್ ಲುಕ್ಕಿಂಗ್ ಈ ಟೀ ಬಂಗ್ಲೋಗೆ ಒಂದು ಅಮೇಝಿಂಗ್ ಆಗಿರೋಂಥ ಒಳ್ಳೆ ಗ್ರೀನರಿ ಆಗಿ ಮತ್ತು ಕಲರ್ಫುಲ್ ವೈಬ್ರೆಂಟ್ ಫ್ಲವರ್ಸಿಂದ ಕೂಡಿರೋಂಥ ಒಳ್ಳೆ ಪಾರ್ಕ್ ಮೇಂಟೈನ್ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ನಾವಿವಾಗ ಡೈನಿಂಗ್ ಏರಿಯಾದಲ್ಲಿದ್ದೀವಿ. ಒಟ್ಟು ಈ ಬಂಗ್ಲೋನಲ್ಲಿ 2 ಡೈನಿಂಗ್ ಇದೆ. ಒಂದು ಇಂಡೋರ್ ಡೈನಿಂಗ್ ಇದೆ ಮತ್ತು ಒಂದು ಹೊರಗಡೆ ಔಟ್ಡೋರ್ ಡೈನಿಂಗ್ ಇದೆ. ಇದು ಅಷ್ಟೇ ಒಳ್ಳೆ ಪ್ರೀಮಿಯಮ್ ಆಗಿ ಕಲೋನಿಯಲ್ ಆಗಿ ಏನಿದೆ ಕಲೋನಿಯಲ್ ಸ್ಟೈನಲ್ಲಿ ಟೈಮಲ್ಲಿ ಏನಿದೆ ಅದೇ ಥರ ಇಂಟ್ಯಾಕ್ಟ್ ಆಗಿದೆ. ಸೊ ಇಲ್ಲಿ ಬಂದು ನೀವು ಊಟ ಮಾಡ್ಬೋದು. ಇನ್ ಕೇಸ್ ಬೇಡ ಅಂತಂದರೆ ಹೊರಗಡೆ ಡೈನಿಂಗ್ ಇದೆ, ಅಲ್ಲೂ ಸಹ ನೀವು ಊಟ ಮಾಡ್ಬೋದು. ಈ ಬಂಗ್ಲೋದಲ್ಲಿ ಟೋಟಲ್ 3 ರೂಮ್ ಇದೆ ಅಂತ ಹೇಳಿದೆ. ಇವತ್ತು ನಾವು ಸ್ಟೇ ಆಗ್ತಿರೋದು ಈ ರೂಮಲ್ಲಿ. ಒಳಗಡೆ ಬನ್ನಿ. ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣವೇ ನಮಗೊಂಥರ ಕಿಂಗ್ಸ್ ಆ್ಯಂಡ್ ಕ್ವೀನ್ ಅಂತಲೇ ಒಂಥರ ಫೀಲ್ ಆಗೋದಂತೂ ಗ್ಯಾರಂಟಿನೇ. ನಮಗಂತೂ ಅದೇ ಥರ ಎಂಟ್ರಿ ಕೊಟ್ಟಿದ ತಕ್ಷಣ ವಾವ್ ಅಂತಲೇ ಫೀಲ್ ಆಯಿತು. ಯಾಕೆ ಅಂದರೆ ಅಷ್ಟು ಸ್ಪೇಷಿಯಸ್ ಆಗಿದೆ ಈ ರೂಮ್. ನಾವು ಪ್ರೀವಿಯಸ್ ಎಲ್ಲ ಚಿಕ್ಕಮಗಳೂರು ಸಕಲೇಶ್ಪುರದಲ್ಲೆಲ್ಲ ಬ್ರಿಟಿಷ್ ಬಂಗ್ಲೋದಲ್ಲಿ ಸ್ಟೇ ಆಗಿದ್ವಿ. ಇದು 3rd ಬ್ರಿಟಿಷ್ ಬಂಗ್ಲೋ ನಾವು ಸ್ಟೇ ಆಗ್ತಿರೋದು ವಾಯನಾಡಲ್ಲಿ. ನಮಗೆ ಗೊತ್ತಿರೋಂಗೆ ನಾವು ಅಬ್ಸರ್ವ್ ಮಾಡ್ದಂಗೆ ಪ್ರತಿಯೊಂದು ಬ್ರಿಟಿಷ್ ಬಂಗ್ಲೋದಲ್ಲೂ ಹೈ ಸೀಲಿಂಗ್ ಇರುತ್ತೆ ಮತ್ತು ಫೈರ್ ಪ್ಲೇಸ್ ಇರುತ್ತೆ ಆ್ಯಂಡ್ ಸ್ಪೇಷಿಯಸ್ ಆಗಿರೋ ರೂಮ್ ಇರುತ್ತೆ. ಆ್ಯಂಡ್ ಇಲ್ಲಿ ಲಕ್ಸುರಿ ಟಚ್ ಕೂಡ ಕೊಟ್ಟಿದ್ದಾರೆ. ತುಂಬಾ ನನಗಂತೂ ಒಂಥರ ಕ್ವೀನ್ ಥರನೇ ಫೀಲ್ ಆಯಿತು ಬಂದಿದ ತಕ್ಷಣ. ಟು ಮೈ ಬ್ಯಾಕ್
ಕಿಂಗ್ ಸೈಜಲ್ಲಿರೋ ಕಾಟ್ ಇದೆ, ಮತ್ತು ಇಲ್ಲಿ ಮುಂದ್ಗಡೆ ಆ್ಯಂಟಿಕ್ ಲುಕ್ ಕೊಡೋಕ್ಕೆ ಈ ಥರ ಪೆಟ್ಟಿಗೆ ಇದೆ. ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು ಇದನ್ನು. ಇಲ್ಲಿ 2 ಸೈಡೂ ಸೈಡ್ ಲ್ಯಾಂಪ್ಸ್ ಇದೆ, ಮತ್ತು ಮೇಲೂ ಅಷ್ಟೇ ಸೀಲಿಂಗ್ ಲ್ಯಾಂಪ್ಸ್ ಇದೆ. ಇಲ್ಲಿರೋದು ಇಲ್ಲಿ ಲೈಟ್ ತುಂಬಾ ಕಮ್ಮಿ ಇದೆ, ಬಿಕಾಸ್ ಕಮ್ಮಿ ಇದ್ದಷ್ಟು ನಮ್ಗೊಂಥರ ಲಕ್ಸುರಿ ಟಚ್ ಕೊಡುತ್ತೆ ವಾರ್ಮ್ ಲೈಟ್ ಹಾಕಿರೋದ್ರಿಂದ. ಬೆಡ್ ಪಕ್ಕದಲ್ಲೇ ಒಂದು ಸಿಂಗಲ್ ಸೀಟ್ ಕೋಚ್ ಇಟ್ಟಿದ್ದಾರೆ. ಸೊ ಅದು ಒಂಥರ ಬೀಚ್ ಕಲರಲ್ಲಿದೆ. ಈ ಕಲರ್ಗೆ ಅದು ಕಾಂಬಿನೇಷನ್ ತುಂಬಾ ಬ್ರೈಟಾಗಿ ಕಾಣಿಸ್ತಾ ಇದೆ. ಇಲ್ಲಿ ವಾಟರ್ ಬಾಟಲ್ಸು ಮತ್ತು ಗ್ಲಾಸಸ್ ಎಲ್ಲ ಇದೆ. ಈ ಕಡೆ ಕೆಟಲ್ಲು ಮತ್ತು ಸ್ಯಾಚಸ್ ಇದೆ. ನೀವು ಕಾಫಿ ಮಾಡ್ಕೋತೀನಿ ಅಂತಂದರೆ, ಬಿಸಿನೀರು ಕಾಯಿಸ್ಕೊಳ್ಳೋದಿದ್ರೆ ಕೆಟಲ್ ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಟೇಬಲು ಚೇರ್ ಇದೆ. ಇಲ್ಲಿ ಕೂತ್ಕೊಂಡ್ರೆ ವ್ಯೂ ಕುರ್ಚೇರ್ ಮಲ ಹಿಲ್ ಕಾಣಿಸುತ್ತೆ ಇಲ್ಲಿಂದ. ಇಲ್ಲಿ ಫುಲ್ಲು ಟೀ ಪ್ಲಾಂಟೇಶನ್ ವ್ಯೂ ಕಾಣಿಸುತ್ತೆ ಇಲ್ಲಿಂದ. ಸಖತ್ತಾಗಿರುತ್ತೆ ಇದು ಮಾತ್ರ. ಈಗ ಅಲ್ಲೆಲ್ಲ ಫುಲ್ ಫಾಗಲ್ ಕವರ್ ಆಗಿದೆ. ಒಂಥರ ವೆರಿ ಪೀಸ್ಫುಲ್ ಅಂತಾನೆ ಅನ್ಸುತ್ತೆ ಅದು ನೋಡ್ತಾ ಕೂತ್ಕೊಳ್ಳೋದಕ್ಕೆ. ಇಲ್ಲೊಂದು ಟ್ರೆಡಿಷನಲ್ ಆಗಿರೋ ಡ್ರೆಸ್ಸರ್ ಇದೆ ವಿತ್ ಸ್ಟೂಲ್ ಇದೆ. ಇದು ಒಂಥರ ಆಂಟಿಕ್ ಲುಕ್ಕೆ ಕೊಡುತ್ತೆ. ಆ ಥರದ್ದೇ ಇಲ್ಲಿ ಅದಕ್ಕೆ ಮ್ಯಾಚ್ ಆಗೋಗೆ ಇಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಂದು ರೂಮಲ್ಲೂ ಈ ಥರ ಫೈರ್ ಪ್ಲೇಸ್ ಇದೆ. ಬಟ್ ಇದು ಇಲ್ಲಿ ಫಂಕ್ಷನ್ ಇಲ್ಲ. ಅಲ್ಲೊಂದು ಲಿವಿಂಗ್ ಏರಿಯಾ ಇದೆ, ಅಲ್ಲಿ ಮಾತ್ರ ಫಂಕ್ಷನ್ ಆಗುತ್ತೆ ಅಷ್ಟೇ ಇದು. ಆ್ಯಂಡ್ ಈ 2 ಸೈಡು ಬಾತ್ರೂಮ್, ಸೇಮ್ ಬಾತ್ರೂಮ್ಗೆ 2 ಕಡೆಯಿಂದನೂ ಎಂಟ್ರಿ ಇರುತ್ತೆ. ಸೊ ಇನ್ನೊಂದೇನೆಂದರೆ ಈ ಬಂಗ್ಲೋಗಳಲ್ಲಿ ನಾವು ಈ ಥರ ಇದು ರೂಮ್ಸಿಂದ ಬಾಗಿಲು ಡೋರ್ ಎಲ್ಲ ತುಂಬಾ ಹೈಟ್ ಇರುತ್ತೆ. ಇದು ನೋಡ್ಬೋದು, ಅದೇ ಥರನೇ ಇದೆ ಹೈಟಲ್ಲಿ. ಈ ಕಡೆ ಒಂದು ವುಡನ್ದು ಚೇರ್ ಇದೆ ವಿತ್ ಎಕ್ಸ್ಟೆಂಡೆಡ್ ಆರ್ಮ್ ರೆಸ್ಟ್ ಇದೆ ಇದು. ಆ್ಯಂಡ್ ಈ ಸೈಡಲ್ಲೇ ಹ್ಯಾಂಗರು ಮತ್ತು ವಾರ್ಡ್ರೋಬ್ ಎಲ್ಲ ಇದೆ. ಸೊ ನಮ್ಮದು ಬಟ್ಟೆ ಎಲ್ಲ ಆರಾಮಾಗಿ ಇಟ್ಕೋಬೋದು. ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಒಂದು ಸಿಟ್ಔಟ್ ಇದೆ. ಫುಲ್ ನಿಮಗೆ ಗ್ರೀನ್ ಗಾರ್ಡನ್ನೇ ಕಾಣಿಸುತ್ತೆ ವಿತ್ ಬ್ಯೂಟಿಫುಲ್ ಹಿಲ್. ಎಸ್ ಇದೇನೆ. ಇಲ್ಲಿ ಮಕ್ಳಿಗೆ ಏನಾರು ಆಟ ಆಡೋದಕ್ಕೂ ಒಂಥರ ಸೀಸಾ ಮತ್ತು ಸ್ವಿಂಗ್ ಆ ಥರದ್ದೆಲ್ಲ ಇದೆ. ಕ್ಯಾಂಪ್ ಫೈರಿಗೆ ಈ ಕಡೆ ಜಾಗ ಕೂಡ ಇದೆ. ಇಲ್ಲೇ ಕುತ್ಕೊಂಡು ಗ್ರೀನರಿ ನೋಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು, ನಿಮ್ಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಫುಲ್ ಫಾಗಲ್ ಕವರ್ ಆಗಿಬಿಟ್ಟಿದೆ ಆ ಕಡೆ ಕಾಣಿಸ್ತಿರೋ ಹಿಲ್ಲೆಲ್ಲ. ಈ ಸಿಟ್ಔಟಲ್ಲಿ ಈ ಥರ 3 ಚೇರು, 1 ಟೀ ಟೇಬಲ್ ಕೊಟ್ಟಿದ್ದಾರೆ. ಇಲ್ಲೇ ಕೂತ್ಕೋಬೋದು, ಸಂಜೆ ಹೊತ್ತಿರ್ಬೋದು ಇಲ್ಲ ಮಾರ್ನಿಂಗ್ ಇರ್ಬೋದು. ಇಲ್ಲೇ ಕೂತ್ಕೊಂಡು ವ್ಯೂ ನೋಡ್ಕೊಂಡಿದ್ರು ಚೆನ್ನಾಗಿರುತ್ತೆ. ಈಗ ನಾನು ಬಾತ್ರೂಮ್ ಏರಿಯಾದಲ್ಲಿದ್ದೀನಿ. ಆ ರೂಮ್ ಎಷ್ಟು ಸ್ಪೇಷಿಯಸ್ ಆಗಿದೆಯೋ ಅಷ್ಟೇ ಬಾತ್ರೂಮ್ ಕೂಡ ದೊಡ್ಡದಾಗಿದೆ. ಈಗ ಫಸ್ಟು ಎಂಟ್ರಿ ಆಗಿದ ತಕ್ಷಣ ನಮಗೆ ಈ ಡ್ರೆಸ್ಸಿಂಗ್ ಏರಿಯಾ ಕಾಣಿಸುತ್ತೆ. ಇಲ್ಲೊಂದು ಮಿರರ್ ಇದೆ ಮತ್ತು ತುಂಬ ಪ್ಲ್ಯಾಂಟ್ಸ್ಗಳನ್ನ ಇಟ್ಟಿದ್ದಾರೆ ಇಲ್ಲೂ ಕೂಡ. ಆ್ಯಂಡ್ ಹೀಗೆ ಎಂಟ್ರಿ ಆಗಿದ ತಕ್ಷಣ ಈ ಕಡೆ ಟಾಯ್ಲೆಟ್ ಏರಿಯಾ ಬರುತ್ತೆ, ಆ ಕಡೆ ಸಪ್ರೇಟ್ ಶವರ್ ಏರಿಯಾ ಬರುತ್ತೆ. ಆ್ಯಂಡ್ ದೆನ್ ಈ ಕಡೆ ಮಿರರ್ ಎಲ್ಲ ಇದೆ, ಇಲ್ಲೂ ಕೂಡ ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ. ಆ್ಯಂಡ್ ದೆನ್ ಈ ಸೈಡಲ್ಲಿ ವಾಶ್ ಬೇಸಿನ್ ಸಿಂಕ್ ಇದೆ ವಿತ್ ಮಿರರ್ ಇದೆ ಇಲ್ಲೂ ಕೂಡ, ವಿತ್ ಟವಲ್ಸ್ ಎಲ್ಲ ಇದೆ. ಬಂಗ್ಲೋದಲ್ಲಿರುವಂಥ ಕಾರಿಡಾರಲ್ಲಿ ಪ್ರತಿಯೊಂದು ರೂಮ್ ಮುಂದೆನೂ ಈ ಥರ ಟೇಬಲ್ಲು ಮತ್ತು ಚೇರ್ನ ಕೊಟ್ಟಿದ್ದಾರೆ. ನೀವು ಇಲ್ಲೂ ಕುತ್ಕೊಂಡು ಸ್ನ್ಯಾಕ್ಸ್ ಕಾಫಿ ಎಲ್ಲ ತೊಗೋಬೋದು. ಹಿಂದ್ಗಡೆ ಇರುತ್ತೆ ಕಿಚನ್ನು. ಸೊ ಈ ಕಡೆನೂ ಅಷ್ಟೇ. ಸೊ ಒಂದು ಸ್ಟೂಲ್ಸ್ ಮತ್ತು ಟೇಬಲ್ ಎಲ್ಲ ಹಾಕಿದ್ದಾರೆ. ನೀವು ಇಲ್ಲೂ ಕುತ್ಕೊಂಡು ಸ್ನ್ಯಾಕ್ಸ್ ಕಾಫಿನ ಕುಡಿಬೋದು. ಸೊ ಮುಂದೆ ಇಲ್ಲಿ ಕುತ್ಕೊಂಡಿದ್ರು ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನೆಂದರೆ AC ಮತ್ತು ಫ್ಯಾನ್ ಇದೆ ಒಳಗಡೆ ರೂಮಲ್ಲಿ. ಮತ್ತು ವೈಫೈ ಕನೆಕ್ಟಿವಿಟಿ ಕೂಡ ಇರುತ್ತೆ ನಿಮ್ಮ ಫೋನ್ಗೆ. ಸಂಜೆ ಈಗ 5:30 ಆಗಿದೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ನಾವು ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದ್ವಿ ಆ್ಯಂಡ್ ಟೀ ಸಹ ಆರ್ಡ್ರ್ ಮಾಡಿದ್ವಿ. ಆಮೇಲೆ ಇಲ್ಲಿ ನಿಮಗೆ ಈ ಪ್ಯಾಕೇಜ್ ತೊಗೊಂಡ್ರೆ ನಿಮಗೆ ಬ್ರೇಕ್ಫಾಸ್ಟ್ ಮಾತ್ರ ಇನ್ಕ್ಲೂಡೆಡ್ ಆಗಿರುತ್ತೆ. ಬಫೆ ಬ್ರೇಕ್ಫಾಸ್ಟ್ ಇರುತ್ತೆ. ಲಂಚು, ಡಿನ್ನರು ಮತ್ತು ಸ್ನ್ಯಾಕ್ಸ್ ಈ ಥರ ಏನೋ ತೊಗೊತೀವಿ ಅಂದರೆ ಅಲ್ಲ ಕಟ್ಟಿದ್ರೆ ಸಪ್ರೇಟಾಗಿ ಬುಕ್ ಮಾಡಬೇಕಾಗತ್ತೆ. ಈ ಬಂಗ್ಲೋ ಪಕ್ಕದಲ್ಲೇ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಟೀ ಪ್ಲಾಂಟೇಷನ್ ಇದೆ ಮತ್ತು ಹಿಂದ್ಗಡೆ ಒಂದು ಹಟ್ ಸಹ ಇದೆ. ನೀವೇನಾದ್ರು ಬಂದಾಗ ಫ್ಯಾಮಿಲಿ ಜೊತೆ ಅಲ್ಲೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ಇಲ್ಲೂ ಚೆನ್ನಾಗಿದೆ. ಈ ಕಡೆ ಆರ್ಚರಿ ಎಲ್ಲ ಇದೆ. ಐ ಥಿಂಕ್ ಒಂದು ಫೋಟೋಗ್ರಫಿ ಒಳ್ಳೆ ಲೊಕೇಶನ್ ಅಂತ ಅನಿಸುತ್ತೆ. ನೀವೇನಾದ್ರು ಒಳ್ಳೆ ಕ್ಯಾಮ್ರಾ ಇದ್ದರೆ ಐ ಥಿಂಕ್ ಯು ಗೆಟ್ ಗುಡ್ ಪಿಕ್ಚರ್ಸ್. ಈಗ ಮಾರ್ನಿಂಗ್ ಅರೌಂಡ್ 7:30 ಆಗ್ತಾ ಬಂತು. ನಾವೇನಾದ್ರು ಹಿಪ್ನೋಟಿಕ್ ಸ್ಟೇಸ್ಗೆ ಬಂದಾಗ ಮಾರ್ನಿಂಗ್ ವಾಕ್ ಅಂತ ಇರುತ್ತೆ. ಅದೇ ಥರನೇ ಕಬಿನಿ ರಿವರ್ ಹರಿಯುತ್ತೆ, ಅಲ್ಲಿಗೆ ಒಂದು ವಾಕ್ ಕರ್ಕೊಂಡು ಹೋಗ್ತಾರೆ. ಒಳ್ಳೆ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಒಂದು ಎಕ್ಸ್ಪೀರಿಯನ್ಸ್. ಈಗ ಆಲ್ರೆಡಿ ಬಂದಿದ್ದೀವಿ. ನಮ್ಮ ಸ್ಟೇಯಿಂದ ಮ್ಯಾಟ್ರ್ ಆಫ್ ಲೈಕ್ 500 ಮೀಟರ್ಸ್ ಬಂದರೆ ಈ ನದಿ ಸಿಗುತ್ತೆ. ಅಂದರೆ ಕಬಿನಿ ನದಿ ಈ ಸ್ಟೇ ಪಕ್ಕನೇ ಹರಿಯುತ್ತೆ. ಆಮೇಲೆ ನಿಮ್ಗೆ ಅಲ್ಲಿ ಏನು ಕಾಣಿಸ್ತಾ ಇದೆ ಅದೆಲ್ಲ ಚಮ್ರಾ ಪಿಕ್ಕು. ವಾಯ್ನಾಡಲ್ಲಿ ಇದು ಹೈಯೆಸ್ಟ್ ಪಿಕ್ ಇನ್ ವಾಯ್ನಾಡು ಮತ್ತು ಒನ್ ಆಫ್ ದಿ ಹೈಯೆಸ್ಟ್ ಪಿಕ್ ಆಫ್ ಕೇರಳ ಅಂತ. ಸೊ ನಮಗೆ ಏನು ಕಾಣಿಸ್ತಾ ಇಲ್ಲ, ಇಟ್ ಫುಲ್ಲಿ ಫಾಗಲ್ ಕವರ್ ಆಗಿದೆ. $500 ಮೀಟರ್ಸ್ ನಡ್ಕೊಂಡು ಬಂದಮೇಲೆ ನಮಗೆ ಸಿಗೋ ಟ್ರೆಷರ್ ಅಂದರೆ ನೋಡಿ ಇದೇನೆ.
ಫುಲ್ಲು ಫ್ರೆಶ್ ಆಗಿದೆ ನೀರು. ಆಮೇಲೆ ನೆನ್ನೆ ಮಳೆ ಎಲ್ಲ ಬಂತು, ವಾಟರ್ ಲೆವೆಲ್ ಬೇರೆ ಸ್ವಲ್ಪ ಜಾಸ್ತಿ ಆಗಿದೆ. ಐ ಥಿಂಕ್ ಮಾನ್ಸೂನಲ್ಲಿ ಬಂದರೆ ನೀರು ಲೆವೆಲ್ ಇಲ್ಲಿವರೆಗೆಲ್ಲ ಬಂದಿರುತ್ತೆ ಅಂತ ಗೊತ್ತಾಯಿತು. ಇದು ಮೇಯ್ನ್ ಕಬಿನಿ ನದಿ ಅಲ್ಲ, ಇದು ಒಂದು ರಿವ್ಲೆಟ್ಟು ಕಬಿನಿಗೆ ಮುಂದುಗಡೆ ಹೋಗಿ ಜಾಯಿನ್ ಆಗುತ್ತೆ ಅಂತ ಗೊತ್ತಾಯಿತು. ಸೊ ಈ ಥರ ಎಲ್ಲ ಬಂದರೆ ಚೆನ್ನಾಗಿರುತ್ತೆ. ಈ ಹಿಪ್ನಾಟಿಕ್ ಸ್ಟೇನಲ್ಲಿ ಬಫೆ ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಬಫೆ ಇವತ್ತಿಗೆ 2 ಮೇಯ್ನ್ ತಿಂಡಿ ಮಾಡಿದ್ದಾರೆ. ಒಂದು ಇಡಿ ಅಪ್ಪಮ್ ಅಂತ, ಇನ್ನೊಂದು ನೀರು ದೋಸೆ, ಕಡಲೆಕಾಳು ಗ್ರೇವಿ ಮತ್ತು 2 ಥರದ ಚಟ್ನಿ ಇದೆ, ಸ್ಟೀಮ್ಡ್ ಬನಾನಾ, ಬ್ರೆಡ್ ಬಟರ್ ಜಾಮ್ ಇದೆ. ಸೊ ಇಡಿ ಅಪ್ಪಮ್ ನೋಡಿದ್ರೆ ನಮ್ಮ ಕಡೆ ಇದು ಶಾವಿಗೆ ಮಾಡ್ತಾರೆ, ಒತ್ತ ಶಾವಿಗೆ ಅಂತ. ಅದೇ ಥರನೇ ಇದೆ ಟೇಸ್ಟು. ಸೊ ಇನ್ನೆಲ್ಲ ಗ್ರೇವಿನೂ ಅಷ್ಟೇ ಚೆನ್ನಾಗಿದೆ ಫುಲ್ಲು. ಇದಕ್ಕೆ ಗ್ರೇವಿನೇ ಅನಿಸುತ್ತೆ. ನಮ್ಮ ಕಡೆ ಕಾಯಿ ಹಾಲು ಅಂತ ಮಾಡಿ ಅದ್ರ ಜೊತೆ ತಿಂತೀವಿ. ಸೊ ಇವರು ಗ್ರೇವಿ ಮಾಡಿದ್ದಾರೆ, ಟೇಸ್ಟ್ ಚೆನ್ನಾಗಿದೆ. ಇನ್ನು ಫ್ರೆಶ್ ವಾಟರ್ಮೆಲನ್ ಜ್ಯೂಸ್ ಇದೆ, ಕಾರ್ನ್ಫ್ಲೆಕ್ಸ್ ಇದೆ, ಬಾಯ್ಲ್ಡ್ ಎಗ್ ಇದೆ. ಸ್ಟೀಮ್ ಬನಾನಾನ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾಯಿದ್ದೀನಿ ನಾನು. ಇದ್ರ ಟೇಸ್ಟು ಈ ಸ್ವೀಟ್ ಪೊಟ್ಯಾಟೊ ಬರುತ್ತಲ್ಲ, ಗೆಣಸು ಅಂತ ಹೇಳ್ತೀವಲ್ಲ, ಅದನ್ನು ಬೇಯಿಸಿ ನಾವು ತಿಂತಾಯಿದ್ವಿ, ಆ ಟೇಸ್ಟ್ ಬರುತ್ತೆ. ಪ್ಲಸ್ ಅದ್ರ ಜೊತೆಗೆ ಸ್ವಲ್ಪ ಹುಳಿ ಫ್ಲೇವರ್ ಬರುತ್ತೆ, ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಇದು ಟೇಸ್ಟ್ ಮಾಡಿದ್ದು ಈ ಥರ ಸ್ಟೀಮ್ ಬನಾನ. ನಾರ್ಮಲಾಗಿ ತಿಂತಿದ್ವಿ, ಬಟ್ ಈ ಥರದ್ದು ಫಸ್ಟ್ ಟೈಮ್. ನಾವೇನಾದ್ರು ಹಿಪ್ನಾಟಿಕ್ ಸ್ಟೇಸ್ ಬಂದಾಗ ಇಲ್ಲಿ ಆರ್ಚರಿ ಇದೆ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ಇಲ್ಲಿ ವುಡ್ ಏನಿದೆ ಒರಿಜಿನಲ್ ವುಡ್ ಅದೇ ಥರ ಯೂಸ್ ಮಾಡಿರೋದು. ಯೂಶ್ವಲಿ ನಾವು ಪ್ಲಾಸ್ಟಿಕ್ಕಿಂದ ನೋಡ್ತೀವಿ, ಡೆಕೆತ್ಲಾನ್ ಐಟಮ್ ನೋಡ್ತೀವಿ, ಬಟ್ ಇಲ್ಲಿ ರಿಯಲ್ ಆಗಿದೆ. ಬಟ್ ಆ್ಯರನು ಅಷ್ಟೇ, ಇದು ಅಷ್ಟೇ ಪ್ಯೂರ್ ವುಡ್ಡಿಂದ ಮಾಡೋದು. ಮೋಸ್ಟ್ಲಿ ಬ್ಯಾಂಬೂ ಸ್ಟಿಕ್ ಅನಿಸುತ್ತೆ. ಸೊ ಲೆಟ್ ಮಿ ಟ್ರೈ ಮೈ ಲಕ್, ನೋಡೋಣ. ಓ ಗಾಡ್, ಎಲ್ಲ ಹೋಯ್ತು. ತುಂಬ ಹಟ್ಸ್ ಎಲ್ಲ ಇದೆ ಒಳಗಡೆ, ಮತ್ತು ಇಲ್ಲಿ ಹೆಮಾಕ್ಸ್ ಎಲ್ಲ ಇದೆ, ಮತ್ತು ಈ ಥರ ಸ್ವಿಂಗ್ಸ್ ಎಲ್ಲ ಮಾಡಿದ್ದಾರೆ, ನ್ಯಾಚುರಲ್ ವುಡ್ಡಿಂದ ಮಾಡಿರೋಂಥ ಸ್ವಿಂಗ್ಸ್ ಇದೆಲ್ಲ. ಮತ್ತು ಆ ಕಡೆ ಒಂದು ಗೇಮ್ ಏರಿಯಾ ಇದೆ. ಇಲ್ಲಿ ಬಂದಾಗ ಕೇರಮ್ಮು ಮತ್ತು ಚೆಸ್ಸು, ಸ್ನೇಕ್ ಆ್ಯಂಡ್ ಲ್ಯಾಡರು, ಲೂಡೋ ಆ ಥರದ್ದು ಇಂಡೋರಲ್ಲಿ ಆಡ್ಬೋದು. ಹೊರಗಡೆ ಆಡ್ತೀನಿ ಅಂತಂದರೆ ಇಲ್ಲಿ ಫುಟ್ಬಾಲ್ ಇದೆ. ಈಗ ಫುಟ್ಬಾಲ್ ಸೆಕ್ಷನ್ ನೋಡೋಣ. ಇಲ್ಲಿ ಫುಟ್ಬಾಲ್ ಎಲ್ಲ ಇಟ್ಟಿದ್ದಾರೆ, ಮತ್ತು ಈ ಕಡೆ ಕೇರಮ್ ಇದೆ. ಮತ್ತು ಐ ಥಿಂಕ್ ದಿಸ್ ಇಸ್ ಬಾರ್ ಕೌಂಟರ್ ಅನಿಸುತ್ತೆ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಯಾಕಂದರೆ ನೆನ್ನೆಲ್ಲ ಮಳೆ ಬಂದಿತ್ತು, ಸೊ ಹಂಗಾಗಿ ಹೋಗ್ತಾ ಇರಲಿಲ್ಲ. ಆಮೇಲೆ ಇಲ್ಲಿ ಏನೇನು ಮರ ಇದೆಯಲ್ಲ, ತುಂಬ ಹಳೆ ಮರಗಳು, ಪ್ರಾಬ್ಲಿ ಲೈಕ್ 100 ಇಯರ್ಸ್ಗಿಂತ ಹಳೆ ಮರಗಳು ಇಲ್ಲೆಲ್ಲ. ಸೊ ನೀವೇನಾದ್ರು ಒಂದು ಕಪಲ್ ಗೇಟ್ವೇ ಅಂತ ಏನಾರು ಅಂದ್ಕೊಂಡು ಬೆಂಗಳೂರಿಂದ ಬರ್ತೀನಿ ಅಂತ ಅಂದ್ಕೊಂಡ್ರೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತ ನಮಗನ್ಸುತ್ತೆ. ಈ ರೊಮ್ಯಾಂಟಿಕ್ ಗೆಟವೇನಲ್ಲಿ ನೀವೇನಾದ್ರು ಸರ್ಪ್ರೈಸ್ ಏನಾದ್ರು ಬರ್ತ್ಡೇಸ್ ಏನೋ ಸೆಲೆಬ್ರೇಷನ್ ಮಾಡಿ ಸರ್ಪ್ರೈಸ್ ಕೊಡಬೇಕು ನಿಮ್ಮ ಲವ್ಡ್ ಒನ್ಸ್ಗೆ ಅಂತ ಅಂದ್ಕೊಂಡ್ರೆ ಅಲ್ಲಿ ಒಂದು ಡೆಡಿಕೇಟೆಡ್ ಆಗಿರೋಂಥ ಒಂದು ಈಸ್ಟ್ ಪಾಯಿಂಟ್ ಅಂತ ಇದೆ. ಅದು ಫೇಸಿಂಗ್ ಚಮ್ರಾ ಪೀಕು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕೇಕ್ಸ್ ಎಲ್ಲ ನೀವು ಏನಾದ್ರು ಬಂದೆ ಬರ್ತ್ಡೇ ಕೇಕ್ಸ್ ಆಗಿರ್ಬೋದು, ಆ್ಯನಿವರ್ಸರೀಸ್ಗೆಲ್ಲ ಕೇಕ್ಸ್ ಎಲ್ಲ ನೀವು ಆರ್ಡರ್ ಮಾಡಿದ್ರೆ ಕೊಡ್ತಾರೆ. ಐ ಥಿಂಕ್ ಯು ಕ್ಯಾನ್ ಎಂಜಾಯ್ ದಟ್ ಬ್ಯೂಟಿಫುಲ್ ಮೂಮೆಂಟ್ಸ್. ಇಲ್ಲೇ ನಮ್ಮ ಡೋಮ್ ಮುಂದ್ಗಡೆನೆ ಒಂದು ವೈಬ್ರೆಂಟ್ ಗಾರ್ಡನ್ ಇದೆ, ಮತ್ತು ಇನ್ನೊಂದು ಸ್ವಲ್ಪ ಮುಂದೆ ಇದೆ ಟೀ ಬಂಗ್ಲೋ ಪಕ್ಕನೇ ಕುತ್ಕೊಳ್ಳೋಕ್ಕೆಲ್ಲ ಈ ಥರ ಜಾಗ ಇದೆ, ಚೇರ್ಸ್ ಇದೆ, ಮತ್ತು ಕ್ಯಾಂಪ್ ಫೈರ್ಗೂ ಕೂಡ ಇಲ್ಲಿ ಜಾಗ ಮಾಡಿದ್ದಾರೆ. ಮಕ್ಳು ಆಟ ಆಡೋಕ್ಕೆ ಈ ಥರ ಸ್ವಿಂಗ್ಸ್ ಇದೆ, ಆ ಕಡೆ ಸೀಸಾ ಇದೆ, ಮತ್ತು ಇಲ್ಲಿಂದ ವ್ಯೂ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ ವ್ಯೂ ನೋಡೋಕ್ಕೆ ಒಂದು ಟ್ರೀ ಹೌಸ್ ಕೂಡ ಮಾಡಿದ್ದಾರೆ, ಬನ್ನಿ ಅದು ತೋರಿಸ್ತೀವಿ. ಹತ್ಕೊಂಡು ಬಂದೆ, ಧೈರ್ಯ ಮಾಡಿ ಮೇಲ್ಗಡೆಗೆ ಎಲ್ಲ ನೀಟಾಗಿ ಕಟ್ಟಿದ್ದಾರೆ, ಎಲ್ಲೂ ಆ ಥರ ಭಯ ಅಂತೇನು ಅನಿಸ್ಲಿಲ್ಲ. ಇಲ್ಲಿ ಫುಲ್ ಮಾವಿನ ಮರ ಕಾಣಿಸುತ್ತೆ ಇಲ್ಲಿಂದ, ಅಲ್ಲಿಂದ ಆ ಕಡೆ ಟೀ ಎಸ್ಟೇಟ್ ಕಾಣಿಸುತ್ತೆ, ಕುರ್ಚಲ್ ಮೇಲೆ ಟೀ ಎಸ್ಟೇಟ್ ಕಾಣಿಸುತ್ತೆ ಆ ಕಡೆಯಿಂದ. ಚೆನ್ನಾಗಿದೆ. ಇಲ್ಲಿಂದ ಅಲ್ಲಿ ಜಿಪ್ಲೈನಿಂದು ಒಂದು ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಇದೆ, ಅದು ಕೂಡ ಇಲ್ಲಿಂದ ನೋಡ್ಬೋದು ನಿಂತ್ಕೊಂಡು. ನೀವೇನಾದರೂ ಈ ಲಕ್ಸುರಿ ಹೆರಿಟೇಜ್ ಬಂಗ್ಲೂನ ಬುಕ್ ಮಾಡಬೇಕು ಅಂತಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರೆಲ್ಲ ನಾವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀವಿ. ಅವರಿಗೆ ಕಾಲ್ ಮಾಡಿ ನಿಮ್ಮ ಸ್ಟೇನ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಪ್ರೈಸು 7,500 ರುಪೀಸ್ ಆಗುತ್ತೆ ಫಾರ್ ಕಪಲ್. ಮತ್ತು ಇದಕ್ಕೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಅಲ್ಲಿಗೆ ನಿಮಗೆ ಪರ್ ಪರ್ಸನ್ 3,750 ಏನೋ ಬೀಳುತ್ತೆ. ಆ್ಯಂಡ್ ನೀವು ಲಂಚು, ಡಿನ್ನರು, ಸ್ನ್ಯಾಕ್ಸ್ ಏನಾದ್ರು ತೊಗೊಳ್ತೀನಿ ಅಂದರೆ ಅಡಿಷನಲಿ ನೀವು ಅಲಾಕಾಟೆಲ್ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನೀವೇನಾದರೂ ಈ ಒಂದು ವಾಯ್ನಾಡಲ್ಲಿ ಟೀ ಪ್ಲಾಂಟೇಶನ್ ಮಧ್ಯದಲ್ಲಿ ಒಂದು ಹೆರಿಟೇಜ್ ಬಂಗ್ಲೋನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದಂತ ಬೆಸ್ಟ್ ಅಂತ ಅನಿಸುತ್ತೆ. ನೀವು ಇದನ್ನು ಚೂಸ್ ಮಾಡ್ಕೊಳ್ಬೋದು. ನಮ್ಮ ವಾಯ್ನಾಡ್ ಸೀರೀಸ್ ವೀಡಿಯೋಸ್ ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ನಾವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ. ಹಾಗೆ ನಮ್ಮ ಚಾನಲಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ಬೇರೆ ಬೇರೆ ಯುನಿಕ್ ಸ್ಟೇಜ್ದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ವೀಡಿಯೋಸ್ ಸಿಗುತ್ತೆ. ಅದನ್ನು ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಎಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಟಿಲ್ ದೆನ್ ಟ್ರಾವೆಲ್ ಮೋರ್, ಹ್ಯಾವ್ ಫನ್.